ಈ ನಾಟಕ ಆಡೋದನ್ನು ನಿಲ್ಸಮ್ಮ ನೀನು ಅಂತೇಳಿ ಶೋಭಿತಾಗೆ ಆವಾಜ್ ಬಿಟ್ಟಿದ್ದಾರೆ ಸುದೀಪ್ ಅವರು ಅಂತ ಹೇಳ್ಬೋದು. ಹೌದು, ಸುದೀಪ್ ಅವರು ಬಿಟ್ಟಂಥ ಆವಾಜ್ಗೆ ಶೋಭಿತಾ ಈಗ ಕಕ್ಕಾಬಿಕ್ಕಿಯಾಗಿದ್ದಾಳೆ. ಅಷ್ಟೆಲ್ಲ ಕಣ್ಣೀರು ಕೂಡ ಆಗ್ತಿದ್ದಾಳೆ. ಈ ಹಿಂದೆ ಟೈಮಲ್ಲಿ ಸೇಫ್ ಮಾಡಿದಾಗ ನನ್ನ ಸೇಫ್ ಮಾಡಿದವ್ರನ್ನೆಲ್ಲ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಅಂತೇಳಿ ಶೋಭಿತಾ ಹೇಳ್ದಂಥವಳು ಇದಕ್ಕಿದ್ದಂಗೆ ಐಶ್ವರ್ಯ ಮತ್ತು ಶಿಶಿರ ಇಬ್ಬರಲ್ಲಿ ಒಬ್ಬರು ಇವತ್ತು ಹೊರ ಹೋಗ್ತಾರೆ ಅಂತ ಹೇಳ್ತಿದ್ದಂಗೆ ನಾನು ಮಾತಾಡಬೇಕು ಅಂದಾಗಲೇ ಸುದೀಪ್ ಅವರಿಗೆ ಗೊತ್ತಾಗುತ್ತೆ ಇಲ್ಲೇನೋ ಎಡವಟ್ಟು ಆಗ್ತದೆ ಅಂತೇಳಿ. ನಂತರ ಸುದೀಪ್ ಅವರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ನಿಜಕ್ಕೂ ಇರೋಕ್ಕಾಗ್ತಾಯಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ದಯವಿಟ್ಟು ನನ್ನ ಹೊರಗೆ ಕಳಿಸ್ಕೊಡಿ ಅಂದಾಗ ಆಗ ಸುದೀಪ್ ಅವರು ಹೇಳ್ತಾರೆ, ಇಂತಹ ನಾಟಕಗಳೆಲ್ಲ ನೋಡಿದ್ದೀನಿ, ನಾನು 11ನೇ ಸೀಸನ್ ನಡೆಸ್ತಾ ಇರೋದು, ಇವೆಲ್ಲ ಗೊತ್ತಿಲ್ಲದೆ ನಾನು ನಡೆಸೋಕ್ಕೆ ಕೂತಿಲ್ಲ. ಏನಕ್ಕೆ ನೀನು ಇಷ್ಟೊತ್ತಿಗೆ ಅವಾಗಲೇ ಇದ್ದಿದ್ದ ಡ್ರಾಮಾನೇ ಬೇರೆ, ಈಗ ಮಾತಾಡ್ತಿರೋದೇ ಮಾತೇ ಬೇರೆ, ಹಂಗಾರೆ ಅವಾಗ ಹೇಳಿ ಸುಳ್ಳು, ಹಂಗಾರೆ ಇವಾಗ ಹೇಳಿ ನಿಜ ಅಂತ ನಾವು ಒಪ್ಕೋಬೇಕಾ ಅಂತ ಹೇಳಿ ಬೈತಾರೆ. ಅದಕ್ಕೆ ಆಗಲ್ಲ ಸರ್, ಈಗಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಡಿ ಅಂತ ಕೂಡ ಕೇಳಿದಾಗ, ನೀವು ಇಷ್ಟ ಬಂದಂಗೆ ಬಂದು ಹೋಗೋಕ್ಕೆ, ಕಷ್ಟ ಬಂದಂಗೆ ಹೋಗೋದಕ್ಕೆ ಜನಗಳ ವೋಟಿಂಗು ಕೂಡ ನೀವು ಬೆಲೆ ಕೊಡೋಲ್ಲ ಅಂತಂದರೆ ನಿಮ್ಮಂಥವ್ರು ಇರೋದೇನು ಅವಶ್ಯಕತೆ ಇಲ್ಲ, ಶಿಶಿರ್ ಮತ್ತು ಐಶ್ವರ್ಯ ಕಂಗ್ರಾಟ್ಸ್ ಅಂತ ಹೇಳ್ಬಿಟ್ಟು ಈ ಕೂಡಲೇ ಶೋಭಿತಾ ಅವ್ರನ್ನ ಮನೆಯಿಂದ ಹೊರ ಹಾಕಿ ಅಂತೇಳಿ ಬಿಗ್ ಬಾಸ್ಗೆ ಹೇಳ್ಬಿಟ್ಟು ಸುದೀಪ್ ಅಲ್ಲಿಂದ ಈಗ ಎಕ್ಸಿಟ್ ಕೂಡ ಆಗಿದ್ದಾರೆ.